ತಾನೇ ಇಷ್ಟ ಇರಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ತಮ್ಮ ಸ್ಯಾರಿ ಸುಂದರವಾಗಿ ಕಾಣೋದಕ್ಕೆ ಸ್ಯಾರಿ ಕುಚ್ಚನ್ನು ಹಾಕಿಸ್ತಾರೆ. ಅದೇ ಥರ ಸ್ಯಾರಿ ಕುಚ್ಚು ಹಾಕಿಸೋ ಲೇಡೀಸ್ ಎಷ್ಟು ಜನ ಇದ್ದಾರೋ, ನನ್ನ ಸ್ಯಾರಿಗೆ ನಾನೇ ಓನಾಗಿ ಡಿಸೈನ್ ಮಾಡ್ಕೋಬೇಕು, ನಾನೇ ಕುಚ್ಚು ಹಾಕ್ಕೋಬೇಕು ಅನ್ನೋ ಲೇಡೀಸ್ ಕೂಡ ಅಷ್ಟೇ ಇರ್ತಾರೆ ಅಲ್ವಾ. ಹಾಗಾಗಿ ಅಂಥವರಿಗೆಲ್ಲ ಯೂಸ್ ಆಗಲಿ ಅಂತ ನಾನು ಸಾಯಿಕಾ ಕ್ರಿಯೇಷನ್ಸಲ್ಲಿ ಇವತ್ತಿಂದ ಸ್ಯಾರಿ ಕುಚ್ಚು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೆಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಾಯಿಕಾ ಕ್ರಿಯೇಷನ್ಸ್. ಇದರಲ್ಲಿ ದಾರನ ಯಾವ ಥರ ಮಾಡ್ಕೋಬೇಕು, ಕ್ರೋಶ ಹಾಕೋಕ್ಕೆ ದಾರ ಯಾವ ಥರ ಮಾಡ್ಕೋಬೇಕು, ಕುಚ್ಚು ಕಟ್ಟೋಕೆ ಯಾವ ಥರ ದಾರ ಮಾಡಬೇಕು, ಕುಚ್ಚು ಯಾವ ಥರ ಕಟ್ಟಬೇಕು, ಯಾವ ಡಿಸೈನ್ಗೆ ಯಾವ ಬೀಡ್ಸ್ನ ಹಾಕಬೇಕು, ಪ್ರತಿಯೊಂದನ್ನು ನಾನು ವಿಡಿಯೋಸ್ನ ನಮ್ಮ ಸಾಯಿಕಾ ಕ್ರಿಯೇಷನ್ಸಲ್ಲಿ ಡೈಲಿ ಹಾಕ್ತಾ ಹೋಗ್ತೀನಿ. ಇದರಿಂದ ನೀವು ಈಸಿಯಾಗಿ ಸ್ಯಾರಿ ಕುಚ್ಚು ಹಾಕೋದನ್ನು ಕಲಿಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರಿ ಕುಚ್ಚು ಹಾಕೋಕೆ ಯಾವ್ಯಾವ ಮೆಟೀರಿಯಲ್ಸ್ ಬೇಕು ಅನ್ನೋದನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಯಾರಿ ಕುಚ್ಚು ಹಾಕೋಕ್ಕೆ ಮೇನ್ ಆಗಿ ಬೇಕಾಗಿರುವಂತಹ ಮೆಟೀರಿಯಲ್ ಸಿಲ್ಕ್ ಥ್ರೆಡ್. ನಮ್ಮ ಸ್ಯಾರಿಗೆ ಮ್ಯಾಚ್ ಆಗುವಂತಹ ಸಿಲ್ಕ್ ಥ್ರೆಡ್ನ ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕು. ಸಿಲ್ಕ್ ಥ್ರೆಡ್ಡಿಂದ ನಾವು ಕ್ರೋಶನ ಹಾಕ್ತಾ ಹೋಗ್ತೀವಿ. ಆ ಕ್ರೋಶ ಹಾಕೋಕ್ಕೆ ನೀಡಲ್ ಬೇಕಾಗುತ್ತೆ. ನಾನಿಲ್ಲಿ 9 ನಂಬರ್ ನೀಡಲ್ನ ಯೂಸ್ ಮಾಡ್ತೀನಿ. 9 ಅಥವಾ 10 ಎರಡು ಈಕ್ವಲ್ ಆಗೇ ಇರುತ್ತೆ, ಯಾವುದಾದ್ರೂ ತಗೋಬೋದು. ಬೀಡ್ಸ್ ವರ್ಕ್ ಎಲ್ಲ ಇದ್ದಾಗ 12 ನಂಬರ್ ನೀಡಲ್ ಕೂಡ ಯೂಸ್ ಆಗುತ್ತೆ. ನಾವು ಕ್ರೋಶ ಹಾಕೋಕ್ಕೆ 6 ಎಳೆ ದಾರನ ಮಾಡ್ಕೋಬೇಕು. ಅದನ್ನು ಯಾವ ಥರ ಮಾಡ್ಕೋಬೇಕು, ಈ ಥರ ದಾರದ ರೀಲ್ಗಳನ್ನು ಯೂಸ್ ಮಾಡಿಕೊಂಡು 6 ಎಳೆ ದಾರನ ಮಾಡ್ಕೋಬೋದು. ಇದು ಮೆಷಿನ್ಗೆ ಯೂಸ್ ಮಾಡುವಂತಹ ದಾರದ ರೀಲ್, ಇದು ಸಿಲ್ಕ್ ಥ್ರೆಡ್ಡಿಂದ ದಾರದ ರೀಲು. ಯಾವುದಾದ್ರೂ ನಿಮಗೆ ಯಾವ್ದು ಸಿಗುತ್ತೋ ಅದನ್ನು ಒಂದಿಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಯಾವ ಥರ ದಾರ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಸ್ಯಾರಿ ಕುಚ್ಚು ಕ್ರೋಶ ಹಾಕೋಕೆ ನಾವಿಲ್ಲಿ ಬೀಡ್ಸ್ನ ಯೂಸ್ ಮಾಡ್ತೀವಿ. ಇವು ಕಾಪರ್ ಮತ್ತು ಗೋಲ್ಡ್ ಕಲರಲ್ಲಿ ಸಿಗುತ್ತೆ. ನಾವು ಆಯ್ಕೆ ಮಾಡ್ಕೊಂಡಿರುವಂತಹ ಡಿಸೈನ್ ಪ್ರಕಾರ ಈ ಬೀಡ್ಸ್ನ ಆಯ್ಕೆ ಮಾಡ್ಕೋಬೇಕು. ಈ ಥರ ಚಿಕ್ಕ ಬೀಡ್ಸೇ ತುಂಬ ಯೂಸ್ ಆಗುತ್ತೆ, ತುಂಬ ಡಿಸೈನ್ಸ್ ಯೂಸ್ ಆಗುತ್ತೆ. ಹಾಗೆ ಡಿಸೈನ್ ತಕ್ಕ ಹಾಗೆ ನಾವು ಈ ಥರ ಬೇರೆ ಬೇರೆ ವೆರೈಟಿ ಆಫ್ ಬೀಡ್ಸ್ನ ನಾವಿಲ್ಲಿ ತಗೋಬೇಕಾಗತ್ತೆ. ಸ್ಯಾರಿ ಕ್ರೋಶ ಎಲ್ಲ ಹಾಕಿದ ಮೇಲೆ ನಾವು ಕುಚ್ಚನ್ನು ಕಟ್ಟಬೇಕು. ಆ ಕುಚ್ಚು ಕಟ್ಟೋಕೆ ನಾವಿಲ್ಲಿ ದಾರನ ಮಾಡ್ಕೋಬೇಕು. ದಾರ ಯಾವುದರಲ್ಲಿ ಮಾಡ್ಕೋಬೇಕು, ಈ ಥರ ಮಕ್ಕಳು ಬುಕ್ಸಿಂದ ರಟ್ಟಿರುತ್ತೆ ಅಲ್ವಾ, ಇದನ್ನು ಡಬಲ್ ಲೇಯರ್ ಆಗಿ ತೊಗೊಂಡಿದ್ದೀನಿ. ಇದಾದರೆ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಇದನ್ನಾದರೂ ತೊಗೋಬೋದು. ನಾನು ಮನೆಯಲ್ಲಿ ಯೂಸ್ ಮಾಡಲಾರ್ದೇ ಇರುವಂಥ ಸ್ಮಾಲ್ ಚಾಪಿಂಗ್ ಬೋರ್ಡ್ ಇತ್ತು, ಇದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದು ಇದೆ, ಎರಡು ಹೆಲ್ಪ್ ಆಗುತ್ತೆ. ಇದರಿಂದ ನಾವು ಸ್ಯಾರಿ ಕುಚ್ಚು ಕಟ್ಟೋಕೆ ದಾರನ ಮಾಡ್ಕೋಬೋದು. ಸ್ಯಾರಿ ಕುಚ್ಚು ಕಟ್ಟೋಕೆ ಜರಾನ ಯೂಸ್ ಮಾಡ್ತೀವಿ ನಾವು. ಜರ ಇದು ಗೋಲ್ಡ್ ಸಿಲ್ವರ್, ಸ್ಯಾರಿ ಬಾರ್ಡರ್ ಗೋಲ್ಡ್ ಇದ್ರೆ ಗೋಲ್ಡ್, ಸಿಲ್ವರ್ ಇದ್ರೆ ಸಿಲ್ವರ್. ಇದ್ರ ಸಹಾಯದಿಂದ ನಾವು ಕುಚ್ಚನ್ನು ಕಟ್ಟಿದ್ರೆ ಕುಚ್ಚು ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಜರಾನ ಹಾಕೋಕೆ ಎಮ್ಮಿಂಗ್ ನೀಡಲ್ ಬೇಕಾಗುತ್ತೆ. ಎಮ್ಮಿಂಗ್ ನೀಡಲ್ ಸಹಾಯದಿಂದ ನಾವು ಜರಾಯಿಂದ ಕುಚ್ಚನ್ನು ಕಟ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕಟರ್. ಸೀಸರ್ಗಿಂತ ಈ ಕಟರ್ ತುಂಬಾ ಹೆಲ್ಪ್ ಆಗುತ್ತೆ. ಸ್ಯಾರಿ ಕುಚ್ಚು ಈಕ್ವಲ್ ಆಗಿ ಕಟ್ ಆಗುತ್ತೆ, ಹಾಗಾಗಿ ಮೇನ್ ಈ ಕಟರ್ ಬೇಕೇ ಬೇಕು. ನೆಕ್ಸ್ಟ್ ಫ್ಯಾಬ್ರಿಕ್ ಗ್ಲೂ. ಇದು ಯಾವುದಕ್ಕೆ ಯೂಸ್ ಆಗುತ್ತೆ, ಎಲ್ಲಿ ಯೂಸ್ ಆಗುತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಕಾರ್ಡ್, ATM ಕಾರ್ಡು, ಇಲ್ಲ ಯಾವುದಾದ್ರೂ ಶಾಪಿಂಗ್ ಹೋದಾಗ ಕಾರ್ಡನ್ನು ಕೊಟ್ಟಿರ್ತಾರೆ, ಅದು ಯೂಸ್ ಮಾಡಲಾರ್ದೆ ಮನೆಯಲ್ಲಿ ಹಾಗೆ ಇಟ್ಟಿರ್ತೀವಿ ಅಲ್ವಾ, ಅದನ್ನೇ ಈ ಥರ ಕುಚ್ಚಿಗೆ ಯೂಸ್ ಮಾಡ್ಕೋಬೋದು. ಬೇರೆ ಯೂಸ್ ಮಾಡ್ಬೋದು, ಬಟ್ ಇದು ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಇದು 2-3 ಡಿಸೈನಿಗೆ ಹೆಲ್ಪ್ ಆಗುತ್ತೆ. ಇದು ಯಾವ ಥರ ಅಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈ ಥರ ಇದ್ರೂ ಕೂಡ ಇದನ್ನು ಒಂದು ರೆಡಿ ಮಾಡಿ ಇಟ್ಕೊಳ್ಳಿ. ನಾನೀಗ ಸೀರೀಸ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಡಿಸೈನ್ಸ್ನ ಹಾಕ್ತಾ ಹೋಗ್ತೀನಿ. ದಿನ ಒಂದೊಂದು ಡಿಸೈನ್ನ ಹಾಕ್ತೀನಿ. ಆ ಡಿಸೈನ್ಸ್ನ ಹಾಕೋಕ್ಕೆ ಈ ಥರ ಲೇಸ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೀವು ಇದ್ರ ಬದಲಾಗಿ ಫಾಲ್ಸ್ ಆದರೂ ತೊಗೋಬೋದು, ಇಲ್ಲ ವೈಟ್ ಕ್ಲಾತ್ನ ಸುತ್ತ ಜಿಗ್ಜಾಗ್ ಮಾಡಿಬಿಟ್ಟು ಅದನ್ನಾದರೂ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಸ್ಯಾರೀಸ್ ಎಲ್ಲ ಗೋಲ್ಡ್ ಕಲರೇ ಇರುತ್ತೆ ಅಲ್ವಾ, ಇದಕ್ಕಾದರೆ ಎಲ್ಲ ಕಲರ್ ಥ್ರೆಡ್ಸೂ ತುಂಬ ಚೆನ್ನಾಗಿ ಕಾಣುತ್ತೆ. ಗೋಲ್ಡ್ ಆದರೆ ಮ್ಯಾಚಿಂಗ್ ಆಗುತ್ತೆ. ಇದನ್ನು 8.5 ಇಂಚ್ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಎಡ್ಜಸ್ನೆಲ್ಲ ಸುಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ಟೇಷನರಿ ಶಾಪ್ಸಲ್ಲಿ ಇಷ್ಟು ಅಗಲ ರೀಲ್ ಸಿಗುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದ್ರ ಬದಲಾಗಿ ನೀವು ಫಾಲ್ಸ್ ಆದರೂ ತೊಗೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಯಾರಿ ಕುಚ್ಚು ಹಾಕೋಕ್ಕೆ ಯಾವ್ಯಾವ ಮೆಟೀರಿಯಲ್ಸ್ ಎಲ್ಲ ಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಯಾರಿ ಕ್ರೋಶ ಹಾಕೋಕ್ಕೆ ಯಾವ ಥರ ದಾರ ಮಾಡ್ಕೋಬೇಕು, ಹಾಗೆ ಕುಚ್ಚು ಕಟ್ಟೋಕ್ಕೆ ಯಾವ ಥರ ದಾರ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಯಾರಿ ಕುಚ್ಚು ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.